ಮಾಡ್ತಿದ್ರು, ತಿಂಗಳಲ್ಲಿ ನಿಲ್ತಿದ್ರು. ಅವು ಬಹಳಷ್ಟು ಸಮಯ, ಯಾಕಂದ್ರೆ ನಾವು ಸಸ್ಯಾಹಾರಿಗಳಾಗಿದ್ವಿ, ಆದರೆ ತಿಂಗಳಲ್ಲಿ ಬಹಳಷ್ಟು ಸಮಯವನ್ನು ಕಳೀತಿದ್ರು. 24 ಕಾರ್ಯಕ್ರಮಗಳನ್ನು ನಡೆಸಿದ ತಂದೆಯವರು ಗತಿಸಿದ ನಂತರ ನನ್ನ ಹೆಗಲಿಗೆ ಬಿತ್ತು. ನಾನು ಬಹಳ ಚಿಕ್ಕವನಿದ್ದೆ. ಬಹಳ ಅಳುಕಿನಿಂದ ಬನ್ನಂಜಿಯವರ ಮನೆಗೆ ನಾನು ಅಂಬಾತನೆಯರು ಮುದ್ರಾಡಿ, ನಮ್ಮ ಹಿರಿಯರಿದ್ರು, ಅವರನ್ನು ಕರ್ಕೊಂಡು ಹೋಗಿದ್ದೆ. ತಂದೆಯವರು ನಡೆಸ್ಕೊಂಡು ಬಂದಂಥ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಲ್ಲ, ನೀವು ಬರಬೇಕಲ್ಲ ಅಂದೆ. ನನಗೊಂದು ಅಳುಕು, ಬನ್ನಂಜಿಯವರು ಬರ್ತಾರೋ ಇಲ್ವೋ ಅಂತ. ಅದು ನನ್ನ ಕಾರ್ಯಕ್ರಮ. ರವೀಂದ್ರ ಹೆಗಡೆಯವರು ನನ್ನ ಅಣ್ಣನಿದ್ದಾಗೆ. ಆಸ್ಪತ್ರೆಗೆ ಹೋಗುವ ಮುಂಚೆ ಅವರನ್ನು ಕಂಡು ಅವರನ್ನು ಭೇಟಿ ಮಾಡಿ ಅನಂತರ ಆಸ್ಪತ್ರೆಗೆ ಹೋದವ್ರು ಮರಳಿ ಬರಲಿಲ್ಲ ತಂದೆ. ಆ ನಂಟು ನನಗಿದೆ, ನಾನು ಖಂಡಿತ ಬರ್ತೇನೆ, ಮತ್ತೆ ನಿರಂತರ ಬರ್ತೇನೆ ಅಂತ ಹೇಳಿದರು. ಹಾಗೆ ನಮ್ಮ ಕಾರ್ಯಕ್ರಮ ಅದು ಬನ್ನಂಜಿಯವರ ಕಾರ್ಯಕ್ರಮ ಅಂತಲೇ ಉಡುಪಿ ಭಾಗದಲ್ಲಿ ಜನಪ್ರಿಯ ಆಯಿತು. ಬನ್ನಂಜಿಯವರ ಕಾರ್ಯಕ್ರಮವನ್ನು ನೋಡಲಿಕ್ಕೆ, ಅವರ ಉಪನ್ಯಾಸ ನೋಡಲಿಕ್ಕೆ ಅಂತೇಳಿ ಬಂದ್ರಿ. ವಿಶೇಷ ಅಂತ ಹೇಳಿದರೆ ಮಾರ್ಚ್ 8 ಬನ್ನಂಜಿಯವರನ್ನ ಎಲ್ಲೂ ಹುಡುಕಬೇಕಾಗಿರಲಿಲ್ಲ, ಅದು ನಮ್ಮಲ್ಲಿ. ಅವರು 44 ವರ್ಷ ನಿರಂತರ. ಒಂದು ವರ್ಷ ಅವರು ಬರಲಿಕ್ಕಾಗಲಿಲ್ಲ, ವೀಣಾಕಲನ್ನು ಕಳಿಸಿಕೊಟ್ರು. ಆದರೆ ಅದೇ ವರ್ಷ ಇನ್ನೊಂದು ಕಾರ್ಯಕ್ರಮ ಕಾಕತಾಳೀಯವಾಗಿ ನಡೆದೋಯ್ತು. ಹಾಗಾಗಿ ಅವರ 44 ವರ್ಷದ ನಿರಂತರ ಕಾರ್ಯಕ್ರಮಕ್ಕೆ ಯಾವುದೇ ಚ್ಯುತಿ ಬರಲಿಲ್ಲ. ನಾವು ಅವ್ರ ಜೊತೆ ಸಲಿಗೆಯಲ್ಲಿದ್ವಿ, ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ವಿ, ಅವರ ಮನೆಯವರ ಪ್ರೀತಿಯನ್ನು ಹೊಂದಿದ್ವಿ. ಆ ಸಲಿಗೆ ಒಮ್ಮೊಮ್ಮೆ ಎಲ್ಲಿ ತನಕ ಮುಟ್ತಿತ್ತು ಅಂತ ಹೇಳಿದ್ರೆ, ನಾನು ಅವರಿಗೆ ಮಾರ್ಚ್ 8 ಆಮಂತ್ರಣವನ್ನೇ ಮುಟ್ಟಿಸ್ತಿರ್ಲಿಲ್ಲ. ಆದರೂ ಅವರು ಬರ್ತಿದ್ರು. ಒಮ್ಮೆ ಬಂದವರು ಕೇಳಿದ್ರು, ಇವತ್ತೇನು ಮಾತಾಡೋದು ಅಂತ. ನಾನು ಹೇಳ್ತೇನೆ ಅಂತ ಹೇಳಿದೆ. ಇವತ್ತು ನಾವು ಸತ್ಯಕಾಮರ ಆ ಸುಮ್ಮನೆಗೆ ಹೋದಾಗ ಕವಿತಕ್ಕ ಇಲ್ಲಿ ಹಾಡ್ತಿದ್ರು, 5 ಕಾಲಿನ ಮಂಚ ಕುಂಟ ಮಲಗಿದ್ದ ಅಂತ. ನಾನು ಅದನ್ನು ಆ ವಿಷಯವನ್ನು ಹೇಳಿದೆ. ಇವತ್ತು ಅದರ ಬಗ್ಗೆ ಮಾತಾಡಬೇಕು ಅಂತ 1 ತಾಸು ಅದರ ಬಗ್ಗೆನೇ ಅವರು ಪೂರ್ಣ ವಿವರಣೆಯನ್ನು ಕೊಟ್ಟರು. ಅಷ್ಟಕ್ಕೆ ಬಿಡಲಿಲ್ಲ. ಮತ್ತೊಂದ್ಸಲ ನಾನು ಅವರ ವಿಷಯವನ್ನು ಚಾಣಕ್ಯ ಅಂತ ಇಟ್ಟೆ. ನಯವಾಗಿ ಗದರಿದ್ರು. ಈ ಹೆಗಡೆಯನ್ನು ಹೀಗೆ ಬಿಟ್ಟರೆ ಇನ್ನೊಂದ್ಸಲ ವಾತ್ಸಾಯನ ಬಗ್ಗೆನೂ ಹೇಳಲಿಕ್ಕೆ ಇವನು ಹೇಳಿಯಾನು ನನ್ನ ಹತ್ರ ಅಂತ ಹೇಳಿದರು. ಅಂದರೆ ನಮ್ಮ ಪ್ರೀತಿಗೆ ಕಟ್ಟು ಬಿದ್ದು ಅವರು ಎಲ್ಲವನ್ನು, ನಾವು ಹೇಳಿದ್ದ ಎಲ್ಲ ವಿಷಯದ ಬಗ್ಗೆನೂ ಮಾತಾಡ್ತಿದ್ರು. ಆಚಾರ್ಯರು ಬಂದವರು ತಾವೊಬ್ಬರೇ ಬರಲಿಲ್ಲ. ತಿಂಗಳಿಗೆ